ಸಿಲಿಕಾನ್ ಸಿಟಿ ಟ್ರಾಫಿಕ್ ಕಂಟ್ರೋಲ್ಗೆ ಹೊಸ ಡಿಪಿಆರ್ ಸಿದ್ಧತೆ. ಸಿಲಿಕಾನ್ ಸಿಟಿ ಟ್ರಾಫಿಕ್ ಕಂಟ್ರೋಲ್ಗೆ ಹೊಸ ಡಿಪಿಆರ್ ಸಿದ್ಧತೆ. ಸಂಚಾರ ದಟ್ಟಣೆ ನಿಯಂತ್ರಣ ಮಾಡಲು ಬಿಬಿಎಂಪಿಯಿಂದ ಹೊಸ ಪ್ಲಾನ್ ಅನ್ನು ರೂಪಿಸಿಕೊಳ್ಳಲಾಗ್ತಾ ಇದೆ. ದೆಹಲಿ ಖಾಸಗಿ ಸಂಸ್ಥೆಯಿಂದ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಅಧ್ಯಯನವನ್ನ ನಡೆಸಲಾಗುತ್ತೆ. ಅಧ್ಯಯನ ನಡೆಸಿ ಬಿಬಿಎಂಪಿ ಕಾರ್ಯಗೆ ಸಾಧ್ಯತೆ ವರದಿ ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಸುಮಾರು 54,000 ಕೋಟಿ ವೆಚ್ಚದ ಡಿಪಿಆರ್ ಸಿದ್ಧತೆಗೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಿಲಿಕಾನ್ ಸಿಟಿ ಟ್ರಾಫಿಕ್ ಕಂಟ್ರೋಲ್ಗೆ ಇದೀಗ ಹೊಸ ಮಾರ್ಗವನ್ನ ಕಂಡುಕೊಳ್ತಾ ಇದ್ದಾರೆ ಪೊಲೀಸರು. ಸಂಚಾರ ದಟ್ಟಣೆ ನಿಯಂತ್ರಣ ಮಾಡಲು ಬಿಬಿಎಂಪಿಯವರು ಇದೀಗ ಹೊಸ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ದಾರೆ. ಟ್ರಾಫಿಕ್ ಸಮಸ್ಯೆ ಬಗ್ಗೆ ಅಧ್ಯಯನವನ್ನ ನಡೆಸಲಾಗುತ್ತೆ. ಅಧ್ಯಯನ ನಡೆಸಿ ಬಿಬಿಎಂಪಿಗೆ ಕಾರ್ಯಸಾಧ್ಯತೆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಸುಮಾರು 54,000 ಕೋಟಿ ವೆಚ್ಚದ ಡಿಪಿಆರ್ ಸಿದ್ಧತೆಗೆ ಪ್ಲಾನ್ ಅನ್ನ ರೂಪಿಸಿಕೊಳ್ಳಲಾಗ್ತಾ ಇದೆ. ಈಗ ನೋಡ್ತಾ ಇದ್ರೆ ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ನಿಂದ ಜನ ದಿನಾಲು ಹೈರಾಣಾಗಿ ಹೋಗ್ತಾ ಇದ್ದಾರೆ. ಹಾಗಾಗಿ ಹೇಗಾದ್ರೂ ಮಾಡಿ ಸಂಚಾರ ದಟ್ಟಣೆ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಬಿಬಿಎಂಪಿ ಇದೀಗ ಹೊಸ ಪ್ಲಾನ್ ಅನ್ನ ರೂಪಿಸಿಕೊಳ್ತಾ ಇದೆ. ದೆಹಲಿ ಖಾಸಗಿ ಸಂಸ್ಥೆಯಿಂದ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಅಧ್ಯಯನ ನಡೆಸಿ ಬಿಬಿಎಂಪಿಗೆ ಒಂದು ವರದಿ ಸಲ್ಲಿಕೆ ಮಾಡಲು ಎಲ್ಲ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸುಮಾರು 54,000 ಕೋಟಿ ವೆಚ್ಚದ ಡಿಪಿಆರ್ ಸಿದ್ಧತೆಗೆ ಕೂಡ ಪ್ಲಾನ್ ಅನ್ನ ರೂಪಿಸಿಕೊಳ್ಳಲಾಗ್ತಾ ಇದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ. ಪಾಲಿಕೆಯಿಂದ ನನೆಗುದಿಗೆ ಬಿದ್ದಿರೋ ಹಲವು ಯೋಜನೆಗಳು 2024-25 ಬಜೆಟ್ನಲ್ಲಿ ಸಿಎಂ ಘೋಷಣೆ ಮಾಡಿರುವ ಯೋಜನೆ, ಡಿಸಿಎಂ ಡಿಕೆ ಶಿವಕುಮಾರ್ ಆಗಾಗ ಪ್ರಕಟಿಸಿದ ಯೋಜನೆಗಳು ಇನ್ನು ಕಾರ್ಯರೂಪಕ್ಕೆ ಬಂದಿಲ್ಲ. ಇವುಗಳನ್ನ ಕ್ರೋಢೀಕರಿಸಿ ಯೋಜನೆ ವೆಚ್ಚ, ಅನುಷ್ಠಾನ ಮಾರ್ಗ ಆಗಿರಬಹುದು ಎಲ್ಲ ಪರಿಸರದ ಮೇಲಿನ ಪರಿಣಾಮವನ್ನ ಒಳಗೊಂಡಿರುವ ವರದಿಯನ್ನ ಸಿದ್ಧ ಮಾಡಲಾಗಿದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಂಚಾರ ದಟ್ಟಣೆ ನಿಯಂತ್ರಣ ಮಾಡೋಕೆ ಬಿಬಿಎಂಪಿಯವರು ಕೂಡ ಹೊಸ ಪ್ಲಾನ್ ಅನ್ನ ರೂಪಿಸಿಕೊಳ್ತಾ ಇದ್ದಾರೆ. ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಇದೀಗ ಹೊಸ ಪ್ಲಾನ್ ಅನ್ನು ರೂಪಿಸಿಕೊಳ್ಳಲಾಗ್ತಾ ಇದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಇದೀಗ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ಬಿಬಿಎಂಪಿಯಿಂದ ಒಂದು ಹೊಸ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಹೆಸರು ಈಗಾಗಲೇ ನೋಡಬಹುದು. ಬೆಂಗಳೂರಿನ ಟ್ರಾಫಿಕ್ ವಿಶ್ವ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಹೆಸರುವಾಸಿಯಾಗಿರೋದು. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನ 4 ದಿಕ್ಕುಗಳಲ್ಲೂ ಕೂಡ ಅತಿ ಹೆಚ್ಚು ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಿದೆ ಅಂತ ಕೂಡ ಹಲವು ಬಾರಿ ಕೆಲವು ಖಾಸಗಿ ಸಂಸ್ಥೆಗಳು ಕೂಡ ಒಂದು ರೀತಿಯಲ್ಲಿ ಸರ್ವೆ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟರು ಕೂಡ ಯಾವುದೂ ಕೂಡ ಏನೊಂದು ಕಾರ್ಯರೂಪಕ್ಕೆ ಬರಲಿಲ್ಲ. ಈಗ ಏನು ದೆಹಲಿ ಮೂಲದ ಒಂದು ಖಾಸಗಿ ಸಂಸ್ಥೆ ಏನೊಂದು ಸರ್ಕಾರಕ್ಕೆ ಹಾಗೂ ಬಿಬಿಎಂಪಿಗೆ ಒಂದು ವರದಿ ಕೊಟ್ಟಿರುವಂತದ್ದು, ಬೆಂಗಳೂರಿನ ಮುಂದಿನ 30 ವರ್ಷಕ್ಕೆ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಅಂದ್ರೆ ಟ್ರಾಫಿಕ್ ದಟ್ಟಣೆ ಕಡಿಮೆ ಮಾಡೋದಕ್ಕೆ ಒಂದು ಹೊಸ ಪ್ಲಾನ್ ರೆಡಿ ಮಾಡಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನ 4 ಮೂಲೆಗಳಲ್ಲೂ ಒಂದು ಹೊಸ ರಸ್ತೆಗಳು ಮಾಡಬೇಕು, ಹೊಸ ಫ್ಲೇವರ್ಗಳು ಮಾಡಬೇಕು ಅಂತ ಕೂಡ ಅದರಲ್ಲಿ ನಮೂದಿಸಿರುವಂತದ್ದು. ಉಳಿದಂತೆ ಬೆಂಗಳೂರು ನಗರದ ಒಳಗಡೆ ಏನೇನು ಒಂದು ಸಬ್ ಆರ್ಟಿಕಲ್ ರಸ್ತೆಗಳಿದೆ ಅವನ್ನ ಆರ್ಟಿಕಲ್ ರಸ್ತೆ ಆದ್ರೆ ದೊಡ್ಡ ರಸ್ತೆಯಾಗಿ ಪರಿಗಣಿಸಬೇಕು. ಅಲ್ಲೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕಂತ ಕೂಡ ವರದಿಯಲ್ಲಿ ಕೊಟ್ಟಿರುವಂತದ್ದು. ಉಳಿದಂತೆ ಏನು ಒಂದು 54,000 ಕೋಟಿ ವೆಚ್ಚದಲ್ಲಿ ಈ ವರದಿ ರೆಡಿ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಕಳೆದ ಬಾರಿ 24-25 ಸಾಲಿನ ಬಜೆಟ್ ನಲ್ಲಿ ಸರ್ಕಾರದ ಬಜೆಟ್ ನಲ್ಲಿ ಸಿಎಂ ಘೋಷಣೆ ಮಾಡಿದ್ರು, ಅದು ಸೇರಿದಂತೆ ಬಿಬಿಎಂಪಿ ಬಜೆಟ್ ನಲ್ಲಿ ಆಯುಕ್ತರು ಕೂಡ ಘೋಷಣೆ ಮಾಡಿದ್ರು. ಉಳಿದಂತೆ ಏನು ರಾಜ್ಯ ಸರ್ಕಾರದ ಪ್ರತಿನಿಧಿಗಳಾದಂತ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಕೆಲವು ಸಭೆ ಸಮಾರಂಭಗಳಲ್ಲಿ ಕೆಲವು ಯೋಜನೆಗಳು ಘೋಷಿಸಿದ್ರು. ಅವೆಲ್ಲನೂ ಕೂಡ ಕ್ರೋಢೀಕರಿಸಿ ಈಗ 54,000 ವೆಚ್ಚದ ಏನು ಸಿಲಿಕಾನ್ ಸಿಟಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ರೀತಿಯಲ್ಲಿ ವರದಿ ಸಿದ್ಧತೆ ಮಾಡಿ ಈಗಾಗಲೇ ಬಿಬಿಎಂಪಿ ಆಯುಕ್ತರು ಸಲ್ಲಿಕೆ ಮಾಡಿರುವಂತದ್ದು. ಈ ವರದಿ ಈ ಬಾರಿ ಬಜೆಟ್ ನಲ್ಲಿ ಅಂದ್ರೆ 25-26ನೇ ಸಾಲಿನ ರಾಜ್ಯ ಸರ್ಕಾರ ಬಜೆಟ್ ಹಾಗೂ ಬಿಬಿಎಂಪಿ ಬಜೆಟ್ ನಲ್ಲಿ ಕೆಲವು ಅಂಶಗಳು ನಮೂದು ಆಗಬೇಕು. ಈ ಏನು ಟ್ರಾಫಿಕ್ ಕಂಟ್ರೋಲ್ಗೆ ಈ ಕಾರ್ಯಸಾಧ್ಯತೆ ವರದಿಯನ್ನು ಪಡೆಯಲೇಬೇಕು ಅಂತ ಕೂಡ ಈಗಾಗಲೇ ಮುಂಚೂಣಿಯಲ್ಲಿ ಇರುವಂತದ್ದು. ಸುರಭಿ, ಓಕೆ, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.